ಆತ್ಮೀಯ ಬಂಧುಗಳೇ, ಹೀಗೆ ಗುರು ಶಿಷ್ಯರ ಅಪೂರ್ವ ಸಂಗಮ ಆಗಿದ್ದನ್ನು ನೋಡಿದಿವಿ. ಸತ್ಯ ಸಾಕ್ಷಾತ್ಕಾರಕ್ಕಾಗಿ ಈಗ ಹಂಬಲಿಸಿ ಬಂದಂತ ಶಿಷ್ಯ ಸತ್ಯ ಸಾಕ್ಷಾತ್ಕಾರವನ್ನ ಮಾಡಿಕೊಂಡು ಅದನ್ನ ಧಾರೆ ಎರೆಯಬೇಕು ಅಂತ ಕಾಯ್ದುಕೊಂಡು ಕುಳಿತಂತ ಗುರು, ಇವರಿಬ್ಬರ ಸಂಗಮ ಆಯ್ತು. ಅವನಿಗೆ ನರೇಂದ್ರನಿಗೆ ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರಕ್ಕೆ ಅವಾಗ ಬರೋದಕ್ಕೆ ಹೇಳಿದ್ರು. ಪ್ರಾರಂಭದಲ್ಲಿ ಮತ್ತೆ ಎರಡನೇ ಭೇಟಿ ಆಯ್ತು. ಅವಾಗೂ ಒಂದಷ್ಟು ಮಾತುಕತೆಗಳೆಲ್ಲ ಆಯ್ತು. ಅವನು ಹಲವಾರು ಪ್ರಶ್ನೆಗಳನ್ನ ಹೊತ್ತು ತರ್ತಾ ಇದ್ದ. ಆ ಪ್ರಶ್ನೆಗಳಿಗೆಲ್ಲ ಶ್ರೀರಾಮಕೃಷ್ಣರು ಸಮರ್ಪಕವಾದ ಉತ್ತರಗಳನ್ನ ಹೇಳ್ತಾ ಇದ್ರು. ಈಗ ಅವರಿಬ್ಬರ ಮಧ್ಯೆ ಒಂದು ಅಪೂರ್ವ ಸಂಬಂಧ ಏರ್ಪಟ್ಟಿದೆ. ಅಲೌಕಿಕ ಪ್ರೀತಿಯ, ಅವ್ಯಾಜ ಪ್ರೀತಿಯ ಸಂಬಂಧ. ಹಾಗಾಗಿ ಅವನು ಅವಾಗ ಬರ್ತಿದ್ದ. ರಾಮಕೃಷ್ಣರು ಭಕ್ತರ ಜೊತೆಗೆಲ್ಲ ಮಾತನಾಡ್ತಾ ಇದ್ರು. ಇದೆಲ್ಲ ನಡೀತಾ ಇತ್ತು. ಈಗ ಗುರು ಅಂತ ಅದ್ಭುತವಾದಂತ ಉತ್ತರವನ್ನು ಕೊಟ್ಟ ಮೇಲೂ ಕೂಡ ಈ ನರೇಂದ್ರನ ಮನಸ್ಸು ಒಂದೇ ಸಾರಿ ರಾಮಕೃಷ್ಣರನ್ನ ಗುರು ಅಂತ ಒಪ್ಕೊಳ್ತಾ ಇಲ್ಲ. ಅಂದ್ರೆ ಅವರನ್ನ ಮನಸ್ಸು ಒಪ್ಕೊಂಡಿಲ್ಲ. ಇನ್ನು ಅವರು ಎರಡನೇ ಸಾರಿ ಬಂದಾಗ, ಪ್ರಥಮ ಬಾರಿ ಬಂದಾಗ ಕೂಡ ಹಾಗೆ ಹೇಳಿದ್ರು, ಹೇ ನಾರಾಯಣ, ಹೇ ಶಿವ, ಇಷ್ಟು ದಿನಗಳಾಯ್ತು, ನಿನಗೋಸ್ಕರ ನಾನು ಕಾಯ್ತಾ ಇದ್ದೆ, ನೀನ್ ಈಗ ಬಂದಿಯಲ್ಲ ಅಂತೇಳಿ ಅವನು ಮೊದಲು ಮಾಡಿ ಮಾತಾಡಿದಾಗ್ಲೇ ಅವನಿಗೆ ಇವ್ರು ಯಾರು ಹುಚ್ಚರು ಇರಬೇಕು ಅವರು ಅಂತ ಅನಿಸ್ತು. ರಾಮಕೃಷ್ಣರ ಬಗ್ಗೆ ಮೊದಲೇ ಹುಚ್ಚರು ಅಂತ ಬೇರೆ ಹೆಸರಾಗಿತ್ತು. ಈ ಭಾವನೆ ಅವನಿಗೆ ಬರ್ತಾ ಇತ್ತು. ಆದ್ರೆ ಒಳಗಡೆ ಗೊತ್ತಿಲ್ಲದಂತ ಒಂದು ಆಕರ್ಷಣೆ ಅವನಿಗೆ ಸೆಳೆತ ಇದ್ದೇ ಇತ್ತು. ಆದ್ರೆ ಹೊರಗಡೆಗೆ ಅವನು ರಾಮಕೃಷ್ಣರನ್ನ ಮನಸ್ಸು ಮತ್ತು ಬುದ್ಧಿ ಪೂರ್ವಕ ಒಪ್ಪಿಕೊಂಡಿಲ್ಲ. ಹೀಗೆ ಅವನು ಪರೀಕ್ಷೆಗಳನ್ನ ಮಾಡ್ತಾ ಇದ್ದಾನೆ. ಶ್ರೀರಾಮಕೃಷ್ಣರು ಕೂಡ ನರೇಂದ್ರನ ಒಂದೇ ಸರಿ ಶಿಷ್ಯ ಅಂತ ಒಪ್ಪಿಕೊಂಡದ್ದಲ್ಲ. ಅವರಿಗೆ ಗೊತ್ತು ಅವರ ಕಾರ್ಯಕ್ಕಾಗಿ ಬಂದಿದೆ ಅಂತ ಗೊತ್ತಿದ್ರೂ ಕೂಡ ಲೋಕೋತ್ತರ ದೃಷ್ಟಿಯಿಂದ, ಲೋಕಕ್ಕೆ ಉತ್ತರವನ್ನು ಕೊಡುವಂತ ದೃಷ್ಟಿಯಿಂದ ನರೇಂದ್ರನನ್ನ ಅವರು ಒಂದಷ್ಟು ಪರೀಕ್ಷೆಗಳಿಗೆ ಒಳಪಡಿಸಿ ಹೇಗೆ ಅಂದ್ರೆ ಅವನಿಗೆ ನಿಜವಾಗಿಯೂ ಹಾಗೆ ಒಳಗಡೆಗೆ ತಮ್ಮ ಬಗ್ಗೆ ಪ್ರೀತಿ ಇದೆಯಾ ಅಂತ, ಭಕ್ತಿ ಇದೆಯಾ ಅನ್ನೋದನ್ನ ಪರೀಕ್ಷೆ ಮಾಡ್ತಾರೆ. ಅವನು ಬಂದು ಹೋಗ್ತಾ ಇರ್ತಾನೆ. ಒಂದ್ಸರಿ ಏನಾಗತ್ತೆ, ಅಲ್ಲಿ ನರೇಂದ್ರ ಮೊದಲು ಪ್ರಾರಂಭದಲ್ಲಿ ನರೇಂದ್ರ ಬರ್ತಾನೆ ಅಂತಂದ್ರೆ ಅವ್ರಿಗೊಂದು ಹಬ್ಬ, ಆನಂದದ ಉತ್ಸಾಹ. ಇಡೀ ದಕ್ಷಿಣೇಶ್ವರದ ಅವತ್ತು ರಾಮಕೃಷ್ಣರ ಆನಂದ ಉತ್ಸಾಹಗಳನ್ನ ಬಣ್ಣಿಸೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಆನಂದದಲ್ಲಿ ಇರ್ತಾ ಇದ್ರು. ಅವನು ಬರದೇ ಇದ್ರೆ ಇವರಿಗೆ ಅಯ್ಯೋ ಬರ್ಲಿಲ್ವಲ್ಲ, ಬಂದವನ್ನೆಲ್ಲ ಕೇಳ್ತಿದ್ರು, ನರೇಂದ್ರ ಸಿಕ್ಕಿದ್ನ, ಬರ್ಲಿಲ್ವಲ್ಲ, ನರೇಂದ್ರ ಯಾಕೋ ಬರ್ತಾ ಇಲ್ವಲ್ಲ ಅಂತೇಳಿ ಒಂದು ಸ್ವಲ್ಪ ದಿನ ಅವ್ನು ಬರೋದ್ ಬಿಟ್ಬಿಟ್ಟ ಅಂತಂದ್ರೆ ಕಾತರಗೊಳ್ತಾ ಇದ್ರು. ಎಷ್ಟ್ರ ಮಟ್ಟಿಗೆ ಅಂತಂದ್ರೆ ಬಾಬುರಾಮ್ ಅಂದ್ರೆ ಸ್ವಾಮಿ ಪ್ರೇಮಾನಂದ್ಜಿ ಮತ್ತು ಅವ್ರ ಜೊತೆಗೆ ಸೇರಿ ಇನ್ನೊಬ್ಬ ಹೋಗಿರ್ತಾರೆ. ಅವತ್ತು ರಾಮಕೃಷ್ಣರು ನರೇಂದ್ರ ಬರ್ಲಿಲ್ಲ ಅಂತೇಳಿ ಎಷ್ಟು ಕಾತರಗೊಂಡಿದ್ರು ಅನ್ನುವಂಥ ಸನ್ನಿವೇಶ, ಆ ಘಟನೆ ಬಹಳ ಚೆನ್ನಾಗಿದೆ. ಅವತ್ತು ರಾಮಕೃಷ್ಣ ಹತ್ರ ರಾತ್ರಿಯಲ್ಲೇ ಉಳ್ಕೋತಾರೆ. ರಾಮಕೃಷ್ಣ ಹತ್ರ ಅವಾಗ ಶಿಷ್ಯರು ಬಂದು ಉಳ್ಕೊಳ್ಳುವಂಥದ್ದು ವ್ಯವಸ್ಥೆ ಇತ್ತು. ಈಗ ಬಾಬುರಾಮ್ ಬಂದಾನೆ, ಅವನ ಜೊತೆಗೆ ಇನ್ನೊಬ್ಬ ಬಂದಾನೆ. ಅವ್ನು ಪ್ರಥಮ ಬಾರಿ ಬಂದಾನೆ, ಅವ್ನಿಗೆ ಗೊತ್ತಿಲ್ಲ ನರೇಂದ್ರ ಯಾರು ಅಂತ ಅವ್ನಿಗೆ ಗೊತ್ತಿಲ್ಲ ಬಾಬುರಾಮ್ನಿಗೆ. ರಾಮಕೃಷ್ಣರು ಮಧ್ಯರಾತ್ರಿ ಅಲ್ಲೇ ಉಳ್ಕೊಳ್ಳಿ ಅಂತ ಹೇಳಿದ್ರು, ಪ್ರಸಾದ ಆಯ್ತು. ಆಮೇಲೆ ಮತ್ತೆ ಯಾಕೋ ನರೇಂದ್ರ ಬರ್ಲಿಲ್ವಲ್ಲ ಅಂತ ಆಯ್ತು ವಿಚಾರಿಸ್ತಾ ಇದ್ದಾರೆ. ಮತ್ತೆ ನೀನ್ ನರೇಂದ್ರ ನೋಡಿದ್ಯಾ ಬಂದಲ್ಲಿ ಕೇಳ್ತಾ ಇದ್ದಾರೆ. ರಾತ್ರಿ ಹೋಗಿ ಮತ್ತೆ ಎಬ್ಬಿಸಿ ಕೇಳ್ತಾ ಇದ್ದಾರೆ, ನರೇಂದ್ರ ಬರ್ಲಿಲ್ವಲ್ಲ, ಬರ್ತಾನ ಅವ್ನು ನಿಜವಾಗ್ಲು? ಹೇಗಾಗ್ತಾ ಇದೆ ಅವ್ರಿಗೆ ಭಾವನೆ ಅಂತಂದ್ರೆ, ಈ ಒದ್ದೆ ಬಟ್ಟೆ ಹಿಂಡಿದ್ರೆ ನೀರ್ ಹೆಂಗ್ ಬರ್ತೋ ಅಷ್ಟು ಕಣ್ಣಲ್ಲಿ ನೀರ್ ತುಂಬಿಕೊಂಡಿದ್ದಾರೆ. ನರೇಂದ್ರ ಬರ್ತಾ ಇಲ್ವಲ್ಲ ಅಂತ. ಅಂದ್ರೆ ಶಿಷ್ಯನಿಗೋಸ್ಕರ ಅಷ್ಟೊಂದು ಕಾತರಗೊಂಡಿದ್ದನ್ನು ನೋಡಿ ಆ ಬಾಬುರಾಮ್ನಿಗೆ ಅನಿಸ್ತಂತೆ, ಅವ್ನು ನರೇಂದ್ರ ಯಾವನ್ ಇರ್ಬೋದು, ಅವನು ಇಷ್ಟು ಇಂಥ ಮಹಾತ್ಮರು, ಇವರ ಇಂಥ ಶ್ರೇಷ್ಠ ವ್ಯಕ್ತಿ, ಇವರೇ ಅವನನ್ನು ಕಾಣ್ಬೇಕು ಅಂತ ಕಾಯ್ತಾ ಇದ್ರು, ಅವ್ನು ಹೇಗಿರ್ಬೇಕು, ಅವನು ಯಾಕೆ ಬರ್ತಾ ಇಲ್ವಲ್ಲ ಅಂತ ಅವನಿಗೆ ಅನಿಸ್ತಂತೆ. ಅವನು ತನ್ನ ಅನುಭವಗಳಲ್ಲಿ ಸ್ವಾಮಿ ಪ್ರೇಮಾನಂದಜಿ ಅವರು ಬರ್ಕೋತಾರದ. ಅದಕ್ಕೆ ಆಮೇಲೆ ಬಂದವನ್ನೆಲ್ಲ ಕೇಳ್ತಿರ್ತಾರೆ. ಕೊನೆಗೆ ಒಂದ್ಸಾರಿ ಇಷ್ಟು ಕಾತರಗೊಳ್ಳುವಂತ ಮನಸ್ಸು ಅವ್ರದಿತ್ತು. ಅವ್ನು ಬಂದ ಅಂದ್ರೆ ಒಂದು ಹಬ್ಬ, ಬಹಳ ಸಂತೋಷ ಪಡ್ತಿದ್ರು. ಗಿರೀಶ್ ಚಂದ್ರ ಜೊತೆಗೆ ವಾದ ಮಾಡಕ್ ಹೇಳ್ತಿದ್ರು, ಮಾಸ್ಟರ್ ಜೊತೆಗೆ ಮಾತಾಡಕ್ ಹೇಳ್ತಿದ್ರು, ಅವನಿಗೆ ಪಂಚವಟಿಗೆ ಹೋಗಿ ಧ್ಯಾನ ಜಪ ಮಾಡೋದಕ್ಕೆ ಹೇಳ್ತಿದ್ರು. ಅವನು ಅಪೂರ್ವ ಅಂತ ಸಾಧನೆಯನ್ನು ಅವನ ಕಡೆಯಿಂದ ಮಾಡಿಸ್ಬೇಕು ಅಂತೇಳಿ ಪಂಚವಟಿಗೆ ಕಳಿಸಿ ಧ್ಯಾನಸ್ಥನಾಗೋದಕ್ಕೆ ಹೇಳ್ತಿದ್ರು. ಅವನು ಕೂಡ ಅಷ್ಟೇ ಧ್ಯಾನ ಸಿದ್ಧ, ಅವನು ಪುಟ್ಟ ಧ್ಯಾನ ಸಿದ್ಧ. ಬಂದಾಗ
ಪ್ರಾರಂಭದಲ್ಲೇ ಕೇಳಿದ್ರು, ನಿನಗೆ ಮಲಗಬೇಕಾದ್ರೆ ಒಂದು ಜ್ಯೋತಿ ಕಾಣಿಸುತ್ತಾ ಅಂತ ರಾಮಕೃಷ್ಣ ಅವ್ನು ಕೇಳಿದ್ರು. ಹೌದು ಕಾಣಿಸುತ್ತೆ ಅಂತ ಹೇಳಿದ. ಅಂದ್ರೆ ಅವನಿಗೆ ರಾಮಕೃಷ್ಣರಿಗೆ ಗೊತ್ತು ಅವನಿಗೆ ಏನು ಅನುಭವ ಆಗುತ್ತೆ ಅಂತ. ಅವನೇನ್ ಅನ್ಕೊಂಡಿದ್ದ ಅಂತಂದ್ರೆ ಈ ಜ್ಯೋತಿ ಕಾಣೋದು ಎಲ್ರಿಗೂ ಕಾಣಿಸುತ್ತೆ, ಅದೇನು ದೊಡ್ಡ ಮಾಮೂಲು ಅಂತ ತಿಳ್ಕೊಂಡಿದ್ದ. ಅವನಿಗೆ ಅದು ಬೇರೆಯವ್ರಿಗೆ ಕಾಣಲ್ಲ, ತನಗೆ ಮಾತ್ರ ಕಾಣುತ್ತೆ ಅಂತ ಅವ್ನಿಗೆ ಗೊತ್ತಿರಲಿಲ್ಲ. ಆದ್ರೆ ರಾಮಕೃಷ್ಣ ಕೇಳಿದಾಗ ಹೌದು ಇವ್ರಿಗೆ ಗೊತ್ತಾಗ್ಬಿಟ್ಟಿದೆಯಲ್ಲ ಅಂತ ಹಲವಾರು ಅವನ ಜನ್ಮ ವೃತ್ತಾಂತಗಳನ್ನೆಲ್ಲ ಅವರು ತಿಳ್ಕೊಳ್ತಾರೆ. ಆ ಅವರಿಗೆ ಅವರಿಗೆ ಒಂದು ಆ ದರ್ಶನದಲ್ಲಿ ಆಗಿದ್ದೇನಂತಂದ್ರೆ ಆ ಅವರು ಈ ಭುವಿಗೆ ಅವತಾರವನ್ನು ತಾಳಿ ಬರಬೇಕಂತ ನಿಶ್ಚಯ ಮಾಡಿದ ಮೇಲೆ ಭಗವಂತ ಸಣ್ಣ ಒಂದು ಮಗುವಿನ ರೂಪದಲ್ಲಿ ಬಂದು ಸಪ್ತರ್ಷಿ ಮಂಡಲ, ಸಪ್ತರ್ಷಿಗಳಿದ್ದಲ್ಲಿ ದೇವತೆಗಳಿಗೂ ಪ್ರವೇಶ ಇಲ್ಲ. ಅವರು ಯಾವಾಗಲೂ ಸದಾ ಆನಂದದ ಸಮಾಧಿಯಲ್ಲಿ ಇರ್ತಕ್ಕಂಥ ಸಪ್ತರ್ಷಿಗಳು, ಅವರಲ್ಲಿ ಒಬ್ಬ ಋಷಿಯ ಬಳಿಗೆ ಒಬ್ಬ ಮಗು ಹೋಗಿ ಅವನ ತೊಡೆ ಮೇಲೆ ಕೂತ್ಕೊಂಡು ಅವನ ಕೆನ್ನೆಗಳನ್ನ ಸವರಿ ಹೇಳ್ತಾನೆ, ನಾನು ಭೂಮಿಗೆ ಹೋಗ್ತಾ ಇದ್ದೇನೆ, ನೀನು ಬರ್ತೀಯ ಅಂತ ಆ ಋಷಿಗೆ ಕೇಳಿದಂತೆ ಆ ಋಷಿ ಹೇಳಿದಂತೆ ಆಯ್ತು ಅಂತ ಅಷ್ಟೇ ಅವನು ಕತ್ತನ್ನು ಅಲ್ಲಾಡಿಸಿದಂತೆ ಆಯ್ತು ಅನ್ನೋ ಒಂದು ಒಪ್ಪಿಗೆಯ ಸೂಚನೆಯನ್ನು ಕೊಡುವಂತ ರೀತಿಯಲ್ಲಿ ಮುಖವನ್ನು ತೋರಿಸಿದಂತೆ ಆ ದೃಶ್ಯ ಆದ್ಮೇಲೆ ಅವನಿಗೆ ರಾಮಕೃಷ್ಣರಿಗೆ ಗೊತ್ತಾಯ್ತು. ರಾಮಕೃಷ್ಣರು ನೋಡಿ, ಜನವರಿ 12ನೇ ತಾರೀಕು 1863 ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿ ಹೇಳ್ತಾರೆ, ಕಲ್ಕತ್ತಾದಲ್ಲಿ ಒಬ್ಬ ಯೋಗಿಯ ಜನನ ಆಯ್ತು ಇವತ್ತು ಅಂತ. ಆ ಯೋಗಿನೇ ಇವನು ಅಂತ ಗೊತ್ತಾಯ್ತು. ತಾವು ಸಪ್ತರ್ಷಿ ಮಂಡಲಕ್ಕೆ ಹೋಗಿ ಕರ್ಕೊಂಬಂದ ಋಷಿ ಇವನೇ ಅಂತ ಗೊತ್ತಾಯ್ತು. ಎಲ್ಲ ಅವರಿಗೆ ದರ್ಶನದಲ್ಲಿ ಕಾಣಿಸಿಕೊಂಡದ್ದು. ಹೀಗೆಲ್ಲ ಆದ್ಮೇಲೆ ಅವರಿಗೆ ಅವನ ಬಗ್ಗೆ ಅಷ್ಟೊಂದು ತುಡಿತ ಜಾಸ್ತಿ ಆಗ್ತಾ ಇದೆ, ನಾನು ನಿನಗೋಸ್ಕರ ಕಾಯ್ತಾ ಇದ್ದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ನರೇಂದ್ರನಿಗೆ ಮಾತ್ರ ಯಾವುದು ಗೊತ್ತಾಗ್ತಾ ಇಲ್ಲ. ಅವನು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಇವರು ಅಂತ ಅವನಿಗೆ ಒಂದು ರೀತಿ ಅದು ಆಶ್ಚರ್ಯ. ಹಾಗೆ ಈ ಸಂಬಂಧ ಇಷ್ಟು ಹಾತೊರಿತಾ ಇದ್ದಂತ ರಾಮಕೃಷ್ಣರು ಬಂದಾಗೆಲ್ಲ ಖುಷಿ ಪಡ್ತಾ ಇದ್ದಂತ ರಾಮಕೃಷ್ಣರು ಒಂದ್ಸಾರಿ ಅವನಿಗೆ ನರೇಂದ್ರನ ಪರೀಕ್ಷೆಗೆ ಒಳಪಡಿಸ್ತಾರೆ. ಬಹಳ ಜನ ಭಕ್ತರೆಲ್ಲ ಕೂತಿರ್ತಾರೆ. ನರೇಂದ್ರ ಬರ್ತಾನೆ, ಬಂದು ಅಲ್ಲಿ ಅವರ ಕೋಣೆ ಪ್ರವೇಶ ಮಾಡ್ತಾನೆ, ಅಲ್ಲಿ ಮೂಲೆಯಲ್ಲಿ ಕೂತ್ಕೋತಾನೆ. ರಾಮಕೃಷ್ಣ ಅವನು ಬಂದ ಅಂದ ತಕ್ಷಣ ಮುಖ ಈ ಕಡೆ ತಿರುಗಿಸ್ಬಿಡ್ತಾರೆ. ತಿರುಗಿಸಿ ಬೇರೆಯವರು ಮಾತಾಡ್ತಾ ಇರ್ತಾರೆ, ಅವನು ನೋಡೋದೇ ಇಲ್ಲ. ಹೀಗೆ ಅವನು ಪ್ರತಿದಿನ ಬರ್ತಾನೆ. ಆವಾಗಂತೂ ಒಂದು ತಿಂಗಳ ಕಾಲ ಬರ್ತಾನೆ. ಒಂದು ತಿಂಗಳ ಕಾಲ ಬಂದರೂ ಕೂಡ, ಪ್ರತಿದಿನ ಬಂದರೂ ಅವನು ಬಂದ ಅಂತಂದ್ರೆ ಅವನ ಕಡೆ ನೋಡುವ ಹಾಗಿಲ್ಲ, ಅವನನ್ನು ಮಾತಾಡ್ಸೋದಿಲ್ಲ. ಹೀಗೆ ಮಾಡ್ತಾ ಇದ್ದಾರೆ. ಆಮೇಲೆ ಒಂದು ತಿಂಗಳು ಆದ ಮೇಲೆ ಅವನನ್ನು ಕೇಳಿದ್ರು, ನಾನೇನು ಮಾತಾಡ್ಸ್ತಾ ಇಲ್ಲ, ಆದರೂ ಯಾಕೆ ಬರ್ತಾ ಇದ್ದೀಯಾ ಅಂತ ನರೇಂದ್ರನ ಕೇಳಿದರು. ಅದಕ್ಕೆ ನರೇಂದ್ರ ಭಾಳ ಚೆನ್ನಾಗಿ ಹೇಳಿದ, ನಾನು ನಿಮ್ಮ ಮಾತು ಕೇಳಬೇಕಂತ ಬರ್ತಾ ಇದ್ದೆ ಅಂತ ತಿಳ್ಕೊಂಡಿದ್ರ, ನಾನು ನಿಮ್ಮನ್ನು ಪ್ರೀತಿಸ್ತೇನೆ, ನಿಮ್ಮ ಮೇಲೆ ಪ್ರೀತಿ ಇದೆ ನನಗೆ, ಅದಕ್ಕೆ ಬರ್ತಾ ಇರ್ತೇನೆ ಅಂತ. ಅದನ್ನ ಕೇಳಿ ಅವ್ರಿಗೆ ಬಹಳ ಸಂತೋಷ ಆಯ್ತು. ಇದು ರಾಮಕೃಷ್ಣರು ಇಟ್ಟಂತ ಪರೀಕ್ಷೆಯಲ್ಲಿ ಅವನು ಬೇರೆ ಯಾರಾದ್ರೂ ನೋಡಿ, ಪ್ರಾರಂಭದಲ್ಲಿ ಅವನು ಬಂದ್ರ ಅಂದ್ರೆ ಸಂತೋಷ ಪಡ್ತಂತ ವ್ಯಕ್ತಿ ಆಮೇಲೆ ಬಂದ ತಕ್ಷಣ ಅವನನ್ನ ಇಷ್ಟು ತಿರಸ್ಕಾರ ಮಾಡುವಂತಂದ್ರೆ, ಆ ತಿರಸ್ಕಾರ ಮಾಡಿದಾಗ ಸಹಿಸ್ಕೊಳ್ಳೋದಿದೆಯಲ್ಲ, ಅದು ಬಹಳ ಕಷ್ಟ. ಅತ್ಯಂತ ಪ್ರೀತಿ ಪಾತ್ರರಂತ ವ್ಯಕ್ತಿಗಳು, ಗೌರವಿಸುವಂತ ವ್ಯಕ್ತಿಗಳು ತಿರಸ್ಕಾರ ತೋರಿಸಿದಾಗ ಅಷ್ಟು ಸುಲಭವಾಗಿ ಅದನ್ನು ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ನರೇಂದ್ರಿಗೆ ಸಾಧ್ಯ ಆಯ್ತು. ಆ ಪರೀಕ್ಷೆಯಲ್ಲಿ ಅವನು ಪಾಸ್ ಆದ. ಈಗ ನರೇಂದ್ರ ರಾಮಕೃಷ್ಣನ ಪರೀಕ್ಷೆ ಮಾಡ್ತಾ ಇದ್ರು. ರಾಮಕೃಷ್ಣರು ಯಾವಾಗಲೂ ಅವರದೊಂದು ಉಪದೇಶ ಇತ್ತು, ಏನಂದ್ರೆ ಕಾಮಕಾಂಚನ ತ್ಯಾಗ, ಕಾಮಕಾಂಚನ ತ್ಯಾಗ. ಭಗವಂತನ ಪಡಿಬೇಕು ಅಂದ್ರೆ ಕಾಮಕಾಂಚನ ತ್ಯಾಗ ಮಾಡ್ಬೇಕು. ಕಾಮ ಅಂದ್ರೆ ಆಸೆ, ಕಾಂಚನ ಅಂದ್ರೆ ಹಣ, ಇದನ್ನ ತ್ಯಜಿಸ್ಬೇಕು ಅಂತ ಹೇಳ್ತಿದ್ರು. ಅದನ್ನ ನೀವು ಪರೀಕ್ಷೆ ಮಾಡ್ಬಿಡೋಣ ಅಂತ ಒಂದ್ಸರಿ ರಾಮಕೃಷ್ಣರು ಕಲ್ಕತ್ತಾಕ್ಕೆ ಹೋಗಿದ್ರು ಯಾರ್ದೋ ಮನೆಗೆ. ನರೇಂದ್ರ ದಕ್ಷಿಣೇಶ್ವರಕ್ಕೆ ಬಂದಿದ್ದಾನೆ. ಅಲ್ಲಿ ಬಂದು ರಾಮಕೃಷ್ಣರ ಹಾಸಿಗೆ ಕೆಳಗೆ ಒಂದು ನಾಣ್ಯವನ್ನ ಇಡ್ತಾನೆ. ಇಟ್ಟು ರಾಮಕೃಷ್ಣ ಹೋಗಿ ಬರ್ತಾರೆ. ಬಂದು ಕಲ್ಕತ್ತಾದ ವಾಪಸ್ ಬಂದ್ಮೇಲೆ ಆ ಹಾಸಿಗೆ ಮೇಲೆ ಕುತ್ಕೊಳ್ಳೋಕೆ ಹೋದ ತಕ್ಷಣ ಅವರಿಗೆ ಚೇಳು ಕಚ್ಚಿದ ಹಾಗೆ ಚಂಗಣಿ ಜಿಗಿದು ಬಂದು ಬೀಳ್ತಾರೆ. ಅವನಿಗೆ ಅದ್ ನೋಡಿ ನರೇಂದ್ರನಿಗೆ ಆಶ್ಚರ್ಯ ಆಗುತ್ತೆ. ನಿಜವಾಗ್ಲೂ ಇವರು ತಾವೇನ್ ಹೇಳಿದ್ದಾರೆ ಹಾಗೆ ಬದುಕುವಂತವ್ರು ಅಂತ ಅವನಿಗೆ ಗೊತ್ತಾಗತ್ತೆ. ಹೀಗೆ ಹಲವಾರು ಪರೀಕ್ಷೆಗಳನ್ನ ಅವನು ಮಾಡ್ತಾನೆ, ಇವ್ರು ಮಾಡ್ತಾರೆ. ಕಾಂಚನವನ್ನು ಮುಟ್ಟಿದ್ರೆ ಸಾಕು ಅವರಿಗೆ ಆ ರೀತಿಯಂತ ಅನುಭವ ಆಗ್ತಿತ್ತು ಅಂತ. ಆ ಪರೀಕ್ಷೆ ನರೇಂದ್ರನೇ ಮಾಡಿದ್ದು ಅಂತ ಅವ್ರಿಗೆ ಗೊತ್ತಾದಾಗಂತೂ ಅವರು ಸಂತೋಷ ಪಡ್ತಾರೆ. ನೋಡಿ, ನಿಜವಾದ ಗುರು ಅಂತಂದ್ರೆ ಹೀಗೆ ಸಂತೋಷ ಪಡ್ತಾನೆ. ಶಿಷ್ಯರಾದವರು ಅವ್ರನ್ನ ಪರೀಕ್ಷೆಗಳನ್ನ ಮಾಡ್ಬೇಕು. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಅಂತ ಒಂದು ಮಾತಿದೆ ಭಗವದ್ಗೀತೆಯಲ್ಲಿ. ಹಾಗೆ ಗುರುಗಳನ್ನ ಪರೀಕ್ಷೆ ಮಾಡಿ ಒಪ್ಕೊಂಡ. ಹಾಗೆ ಸುಮ್ಮನೆ ಒಪ್ಕೊಳ್ಳಿಲ್ಲ. ಪರೀಕ್ಷೆ ಮಾಡಿದ್ದರಿಂದ ಸಂತೋಷ ಪಡುವಂತ ಗುರು ಇರಬೇಕು. ಹಾಗೆ ಶಿಷ್ಯನ ಅಂತಸತ್ವವನ್ನು ಗುರುತಿಸಬಲ್ಲಂತ ಅಂತಸತ್ವವನ್ನು ಪರೀಕ್ಷೆ ಮಾಡಬಲ್ಲಂತ ಸಾಮರ್ಥ್ಯ ಗುರುವಿಗೂ ಇರಬೇಕು. ಹೀಗೆ ರಾಮಕೃಷ್ಣ ಮತ್ತು ನರೇಂದ್ರ ಗುರು ಶಿಷ್ಯ ಸಂಬಂಧ
ಅದೇ ಒಂದು ನಮ್ಮ ಧ್ಯಾನದ ವಸ್ತು. ಅದನ್ನ ಭಾವಿಸ್ಬೇಕು. ಅಂದ್ರೆ ನರೇಂದ್ರ ಅಂತಕ್ಕಂಥ ಪ್ರತಿಭಾವಂತನಾದ, ಅತ್ಯಂತ ಶ್ರೀಮಂತನಾದ ಮನೆತನದ ಒಬ್ಬ ಯುವಕ ಇಲ್ಲಿ ದಕ್ಷಿಣೇಶ್ವರದ ಕಾಳಿ ದೇವಾಲಯದ ಒಬ್ಬ ಅರ್ಚಕ ರಾಮಕೃಷ್ಣರು. ಅವರಿಬ್ಬರು ಹಾಗೆ ಆ ಸಂಬಂಧವನ್ನ, ಆ ಪರೀಕ್ಷೆ ಮಾಡುವಂತ ಸಂದರ್ಭಗಳನ್ನೆಲ್ಲ ನಾವು ಒಟ್ಟಾಗಿ ಸೇರಿಸಿಕೊಂಡು ಅದರ ಮೇಲೆ ಧ್ಯಾನಸ್ಥರಾಗಬೇಕು. ಹಾಗಾದಾಗ ಇಬ್ಬರ ಭಾವವು ಕೂಡ ನಮಗೆ ಒಂದು ಅನುಭವಕ್ಕೆ ಬರೋದಕ್ಕೆ ಸಾಧ್ಯ ಇದೆ.